ಅಖಿಲ, ಯಾಕೆ ಈ ಥರ ನೋಡ್ತಿದ್ಯಾ? ನಾವು ಯಾರನ್ನು ಪ್ರೀತಿ ಮಾಡ್ತೀವೋ ಅವ್ರಿಗೆ ವಯಸ್ಸಾಗಿದೆ ಅಂತ ನಮಗೆ ಗೊತ್ತೇ ಆಗಲ್ವಂತೆ. ಅಫ್ಕೋರ್ಸ್, ಆದರೆ ಯಾರಿಗೆ ನಿಜವಾದ ಪ್ರೀತಿ ಇರುತ್ತೋ ಅವ್ರಿಗೆ ಮಾತ್ರ ಹಾಗನ್ಸುತ್ತೆ. ನಿಮಗೇನು ಅನ್ಸುತ್ತೆ? ನಿನಗೆ ಎಷ್ಟೇ ವಯಸ್ಸಾದರೂ ನನಗೆ ಮಾತ್ರ ನೀನು ಯಾವತ್ತಿಗೂ ಹೊಸಬಳೆ. ಅದೇ ಪ್ರೀತಿ, ಅದೇ ವಿಶ್ವಾಸ ಸದಾಕಾಲ ಇರುತ್ತೆ. ನನಗೂ ಅಷ್ಟೇ ರಘು. ಎಷ್ಟೇ ವರ್ಷಗಳಾದರೂ ನಿಮ್ಮ ಮೇಲೆ ನನಗಿರೋ ಪ್ರೀತಿ ಮಾತ್ರ ಯಾವತ್ತಿಗೂ ಎಳ್ಳಷ್ಟು ಕಡಿಮೆ ಆಗಲ್ಲ. ನಿಮ್ಮನ್ನ ಗಂಡನಾಗಿ ಪಡೆದಿರೋದು ನನ್ನ ಪುಣ್ಯ. ನೋನು, ನೀ ನನ್ನ ಹೆಂಡತಿಯಾಗಿರೋದು ನನ್ನ ಪುಣ್ಯ. ಸರಿ, ಇದಕ್ಕೆ ಚರ್ಚೆ ಬೇಡ. ಇಬ್ರು ಪುಣ್ಯ ಮಾಡಿದೀವಿ ಅನ್ಕೊಳ್ಳೋಣ. ಅಂದ್ಕೊಳ್ಳೋದೇನು, ಅದೇ ಸತ್ಯ. ಇಬ್ರು ಮಾಡಿದ್ದೀವಿ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ಈ ಸಾಲುಗಳ ಹಾಗೆ ನಮ್ಮಿಬ್ಬರ ಪ್ರೀತಿನೂ ಸದಾ ಶಾಶ್ವತ. ಅವತ್ತು ನಿಮ್ಮ ಮೇಲೆ ನನಗೆ ಎಷ್ಟು ಕಾಳಜಿ ಪ್ರೀತಿ ಇತ್ತೋ ಇವತ್ತಿಗೂ ಅದೇ ಕಾಳಜಿ ಪ್ರೀತಿ ಇದೆ. ನೀವು ಹಾಗೇನೆ. ಅವತ್ತಿಗೂ ಇವತ್ತಿಗೂ ಯಾವ ಬದಲಾವಣೆನೂ ಇಲ್ಲ ನಿಮ್ಮಲ್ಲಿ. ಅದೇ ಎಲಿಗೆಂಟ್ ಪರ್ಸನಾಲಿಟಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಮೈ ಲೈಫ್ ಪಾರ್ಟ್ನರ್. ನೀ ನನಗೆ ಹೆಂಡತಿಯಾಗಿ ಸಿಕ್ಕಿರೋದಕ್ಕೆ ಜೀವನ ಪೂರ್ತಿ ನಾನು ಚಿರಋಣಿಯಾಗಿರ್ತೀನಿ. ಇಷ್ಟೇನಾ? ಇನ್ನೇನು ಹೇಳಬೇಕು? ಹೇಳೋದು ಏನೂ ಇಲ್ವಾ ಹಾಗಾದ್ರೆ? ಏನು ಹೇಳಬೇಕು? ಯಾಕೆ ರಘು, ನಿಮಗೆ ಗೊತ್ತಿಲ್ವಾ? ನಾಳೆ ಯಾವ ದಿನ ಹೇಳಿ? ನಾಳೆ ಬುಧವಾರ. ಓ, ಫೆಬ್ರವರಿ 14, ಪ್ರೇಮಿಗಳ ದಿನ ಆಚರಣೆ. ನಾಳೆ ಯೋಚನೆ ಇವತ್ತು ಯಾಕೆ ಅಖಿಲ? ಅಖಿಲ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರಘು. ಆನೆ ಬಂದೊಂದಾನೆ ಯಾವೂರಾನೆ. ಟಾಟಾ. ಬಂಗಾರಿ, ಆಟ ಆಡಿದ್ ಸಾಕು, ಇಳಿ ಕಂದ. ಯಾಕಾರು ಇಳಿಸ್ದೆ? ನಾನು ಇನ್ನೂ ಆಟ ಆಡ್ಬೇಕು. ಬಂಗಾರಿ, ಅಜ್ಜಿ ಬಂದಿದ್ದಾರೆ ನೋಡು, ಅವ್ರ ಹತ್ರ ಹೋಗು ಕಂದ. ಬೇಡ ಬೇಡ, ಪರವಾಗಿಲ್ಲ, ಗಣಿನೇ ಆಟ ಆಡಿಸ್ಲಿ. ಸರಿ. ನೀವಾಯಿ ಮಾತಾಡ್ತಾ ಇರೋದು? ಹ್ಞೂ, ನಾನೇ. ಯಾಕೆ? ಅಲ್ಲ, ಎಲ್ಲಿ ಬೈತಿರೋ ಅಂತ ಅಂದ್ಕೊಂಡಿದ್ದೆ. ಚಚೆ, ಹಾಗೇನೂ ಇಲ್ಲಪ್ಪ. ಗಣಿಗೂ ಮಗು ಜೊತೆ ಇದ್ರೆ ಖುಷಿಯಿಂದ ಕಾಲ ಕಳಿಬೋದಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಪರವಾಗಿಲ್ಲ, ಗಣಿನೇ ಮಗು ಜೊತೆ ಆಟ ಆಡಲಿ. ನಾನು ಈಗ ತಾನೇ ಹೊರಗಿಂದ ಬಂದಿದ್ದೀನಿ. ಯಾಕೋ ಮೈಕೈ ಎಲ್ಲ ತುಂಬ ಸುಸ್ತಾಗ್ತಿದೆ, ತುಂಬ ನೋವಾಗ್ತಿದೆ. ಅದಕ್ಕೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಒಂದು ವೇಳೆ ಜನನಿ ಏನಾದರೂ ಫೋನ್ ಮಾಡಿ ಕೇಳಿದ್ರೆ ಇಷ್ಟೊತ್ತರೆಗೂ ಮಗು ನನ್ನ ಜೊತೆಗೆ ಇತ್ತು, ಈಗ ಆಟ ಆಡಿಸ್ತಾ ಇದ್ದೀನಿ ಅಂತ ಅನ್ಬೇಕು. ಸರಿನಾ? ಸರಿ. ಈಗ ನೀನೇ ಆಟ ಆಡಿಸು. ಥ್ಯಾಂಕ್ಸ್ ಅಜ್ಜಿ.
ಏನಕ್ಕ ಇದು? ಸೂರ್ಯ ಇವತ್ತು ಯಾವ ಕಡೆ ಹುಟ್ಟಿದಾನೆ? ಪುಟಾಣಿನ ಆಟ ಆಡಿಸ್ತಿರೋದಕ್ಕೆ ಈ ಅಮ್ಮ ನಂಗೆ ಬಂದು ಬೈತಾರೆ ಅಂತ ಅನ್ಕೊಂಡ್ರೆ ನೋಡಿದ್ರೆ ಇನ್ನೂ ಆಟ ಆಡ್ಸು ಅಂತ ಹೇಳ್ತಿದ್ದಾರೆ. ನನಗೂ ಅದೇ ಆಶ್ಚರ್ಯ ಆಗ್ತಿದೆ ಗಣಿ. ಈ ಫಿಟ್ಟಿಂಗ್ ಇಡೋ ರಾಣಿಗೆ ಯಾವಾಗ್ಲೂ ಇದೇ ತರ ಮೈಕೈ ನೋವು ಕೊಡಪ್ಪ ದೇವ್ರೆ. ಬಾ ಪುಟಾಣಿ, ನಾವ್ ಆಟ ಆಡೋಣ. ಹೋಗಣ್ವಾ? ಆನೆ ಬಂತೊಂದಾನೆ. ಯಾಕೆ ಇವತ್ತು ಅವ್ರು ಒಂಥರ ಇದ್ದಾರೆ? ಅಲ್ಲದೆ ಪುಟಾಣಿನ ಕೂಡ ಅವ್ರು ಸರಿಯಾಗಿ ಮಾತಾಡ್ಸ್ಲಿಲ್ಲ. ಏನಾಗಿರ್ಬೋದು? ಏನು ಸುಮ್ಮನೆ ನಿಂತು ಬಿಟ್ರಿ? ಏನು ಮಾಡೋದು ಹೇಳ್ರಪ್ಪ ಬೇಗ. ನನಗಂತೂ ಅಖಿಲಾಗ ಉತ್ತರ ಕೊಡೋಕ್ಕಾಗದೆ ಸಾಕಾಯ್ತು. ಅಂಥದ್ದೇನಾಯ್ತು ಭಾವ? ನಾಳೆ ಯಾವ ದಿನ, ಏನು ವಿಶೇಷ ಅಂತೆಲ್ಲ ಕೇಳ್ತಾ ಇದ್ಲು. ಅಂದ್ರೆ ನಿಮ್ಮನ್ ಬಾಯಿ ಬಿಡ್ಸೋಕೆ? ಹೌದು, ಆದರೆ ನನಗೇನು ಗೊತ್ತಿಲ್ದಿರೋ ಥರ ನಟಿಸ್ಬಿಟ್ಟೆ. ಪಾಪ ಅಖಿಲ ನನಗೆ ಅಣುಸಿರಿ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಬೇಜಾರು ಮಾಡ್ಕೊಂಡ್ಲು. ಹಾಗಾದ್ರೆ ಅಲ್ಲೇ ಹೇಳೋದ್ ತಾನೆ ಮಾವ? ಹೇಳಿಬಿಟ್ರೆ ಸರ್ಪ್ರೈಸ್ ಹೇಗಾಗುತ್ತಮ್ಮ. ಅದಕ್ಕೆ ಗಟ್ಟಿ ಮನಸ್ಸು ಮಾಡಿಕೊಂಡು ನಾಳೆನೇ ವಿಶ್ ಮಾಡೋಣ ಅಂತ ಸುಮ್ಮನಿದ್ಬಿಟ್ಟೆ. ಹಾಂ ಸರಿ, ಈಗ ಹೇಳ್ರಪ್ಪ, ಯಾರ್ಯಾರ ತಲೆಯಲ್ಲಿ ಏನೇನು ಐಡಿಯಾಸ್ ಓಡ್ತಾ ಇದೆ, ಎಲ್ಲಿ ಸೆಲೆಬ್ರೇಟ್ ಮಾಡೋಣ? ಭಾವ, ಸಖತ್ತಾಗಿರೋ ರೆಸಾರ್ಟ್ ಅಲ್ಲಿ ಮಾಡೋಣವಾ? ಅಥವಾ ಯಾವ್ದಾದ್ರು ಪಾರ್ಟಿ ಹಾಲ್ ಬುಕ್ ಮಾಡುವ? ಹೌದು, ಹೋಟ್ಲಲ್ಲೂ ಮಾಡ್ಬೋದಲ್ವಾ? ಹಳ್ಳಿ ಆಚರಣೆ ಮಾಡೋಣವಾ? ಅಲ್ಲಾದ್ರೆ ಅಪ್ಪವರು ಇರ್ತಾರೆ, ಚೆನ್ನಾಗಿರುತ್ತೆ. ಆಗಲ್ಲಮ್ಮ, ನಾವು ನಾಳೆಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತ ಊರಿಗೆ ಹೋದರೆ ಅಖಿಲಾಗೆ ಗ್ಯಾರಂಟಿ ವಿಷಯ ಗೊತ್ತಾಗೇ ಆಗುತ್ತೆ. ಅದು ಅಲ್ಲದೆ ನಾವು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟಲ್ಲಿ ಮಾಡಿದ್ರೆ ಅವ್ರು ಡೌಟ್ ಬಂದೇ ಬರುತ್ತೆ. ಅದ್ರ ಬದಲು ನಾವು ನಮ್ಮ ಮನೆ ಟೆರೆಸಲ್ಲಿ ನಾವೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಬಿಟ್ರೆ ಅದು ಒಳ್ಳೆ ಸರ್ಪ್ರೈಸ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಏನಂತೀರಾ? ಹೌದೌದು, ಅಪ್ಪ ಹೇಳ್ತಾರೆ ಕರೆಕ್ಟ್ ಆಗಿದೆ. ಟೆರೆಸ್ ಮೇಲೆ ಸೆಲೆಬ್ರೇಟ್ ಮಾಡೋಣ. ಹೇಗಿದ್ರು ಎಲ್ಲರೂ ಮನೇಲೇ ಇರ್ತೀವಲ್ವಾ, ಅಮ್ಮಂಗೂ ಡೌಟ್ ಬರಲ್ಲ. ಸರಿ, ಹಾಗಾದ್ರೆ ಟೆರೆಸಲ್ಲೇ ಸೆಲೆಬ್ರೇಟ್ ಮಾಡೋಣ. ಆದರೆ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ವಹಿಸ್ಕೋಬೇಕು. ಆಯ್ತು ಭಾವ. ಭಾವ, ನನ್ನ ಅಕ್ಕನ ಫೇವ್ರೇಟ್ ಕೇಕ್ ಮಾಡಿಸ್ತೀನಿ. ನಾನು ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊಳ್ತೀನಿ. ನಾನಂತೂ ಅತ್ಯಮ್ಮಂಗೆ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ತಯಾರು ಮಾಡ್ತೀನಿ. ಅದಕ್ಕೆ ನೀನು? ಅಪ್ಪ, ಎಲ್ಲದನ್ನು ಎಲ್ಲರೂ ಸೇರ್ ಮಾಡ್ತೀವಿ, ನಾಟ್ ಟು ವರಿ. ಸರಿಯಾಗಿದ್ರೆ. ಹೌದು, ನಾನೇನು ಮಾಡಬೇಕು? ಮಾವ, ನೀವು ಅತ್ಯಮ್ಮನ ಜೊತೆ ಇದ್ದು ಅವ್ರಿಗೆ ಯಾವುದೇ ರೀತಿ ಅನುಮಾನ ಬರ್ದೇ ಇರೋ ಥರ ನೋಡ್ಕೊಂಡ್ರೆ ಸಾಕು. ಹ್ಞೂ ಭಾವ, ಅದೇ ನಿಮ್ ದೊಡ್ಡ ಕೆಲಸ. ನಿಜ. ಸರಿ, ತುಂಬ ಲೇಟ್ ಆಗ್ತಾ ಇದೆ, ಎಲ್ಲರೂ ಮಲ್ಕೊಳ್ಳೋಣ. ಗುಡ್ ನೈಟ್.
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನದ ಶುಭಾಶಯಗಳು. ಬಂಧನ ಬಂಧನ ಲೇಟೆಸ್ಟ್ ಬಂಧನ ಕೊಟ್ಬಿಟ್ಟು ಈ ವ್ಯವಸ್ಥೆ ಎಲ್ಲ ನಿಮ್ದೇನ ಯಜಮಾನ್ರೆ? ಮತ್ತೆ ನಾನು ನಿನ್ನೆ ಕೇಳಿದ್ದಕ್ಕೆ ಬರೀ ಮಲ್ಗೆ ಹೂ ಮಾತ್ರ ಕೊಟ್ರಿ. ಅದು ನಿನಗಿಷ್ಟ ಅಂತ ಕೊಟ್ಟೆ, ಇದು ನನಗಿಷ್ಟ ಅಂತ ಕೊಟ್ಟಿರೋದು. ಇದನ್ನು ನೆನೆನೇ ತಂದಿದ್ದೆ. ಅದು ಸರಿ, ಈ ವ್ಯವಸ್ಥೆ ಎಲ್ಲ ಯಾವಾಗ ಮಾಡಿದ್ರಿ ಯಜಮಾನ್ರೆ? ನನಗೆ ಗೊತ್ತೇ ಆಗಲಿಲ್ಲ. ಬೆಳಗ್ಗೆ ಬೇಗ ಎದ್ದು ನಿನಗೆ ಗೊತ್ತಾಗದಿರೋ ಥರ ಮಾಡಿದೆ. ನಾವು ಮದುವೆ ಆಗಿ 5 ವರ್ಷ ಆಗ್ತಾ ಬಂತು. ಆವಾಗ ನನ್ನನ್ನು ಹೇಗೆ ಪ್ರೀತಿ ಮಾಡ್ತಿದ್ರೋ ಈಗಲೂ ಹಾಗೆ ಪ್ರೀತಿ ಮಾಡ್ತಾ ಇದ್ದೀರಲ್ಲ ಯಜಮಾನ್ರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಬರೀ 5 ವರ್ಷ ಅಲ್ಲ, 5 ಜನ್ಮ ಕಳೆದ್ರು ನಿನ್ನ ಮೇಲೆ ನನಗಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ ಬಾರು. ಸಾಕು ಯಜಮಾನ್ರೆ. ಅಲ್ಲ, ಅಡ್ವಾನ್ಸ್ ಅಂತ ಸ್ವಲ್ಪ ಕೊಟ್ಟು. ನಿಮ್ಮ ಆಸೆಗೆ ಏನೂ ಕಮ್ಮಿ ಇಲ್ಲ. ಇವತ್ತು ಅತ್ತೆ ಮಾವ ಮದುವೆ ಆಗಿದ್ದಿನ, ಅದಕ್ಕೆಲ್ಲ ನಾವು ತಯಾರಿ ಮಾಡ್ಕೋಬೇಕು. ನೆನಪಿದೆ ತಾನೇ? ಖಂಡಿತ ನೆನಪಿದೆ. ಇವತ್ತು ನಮ್ಮ ಆ್ಯನಿವರ್ಸರಿ ಅಂತ ಪಾಪ ಎಷ್ಟು ಬೇಗ ರೆಡಿ ಆಗಿದ್ದಾಳೆ. ಇನ್ನು ಸತಾಯಿಸೋದು ಬೇಡ ಅನಿಸುತ್ತೆ. ಸರ್ಪ್ರೈಸ್ ಕೊಡದೇ ಇದ್ರೂ ಪರವಾಗಿಲ್ಲ, ವಿಶ್ ಮಾಡಿಬಿಡ್ತೀನಿ. ಗುಡ್ ಮಾರ್ನಿಂಗ್ ರಘು. ಗುಡ್ ಮಾರ್ನಿಂಗ್ ಅಖಿಲ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ದಂತದ ಗೊಂಬೆ ಥರ ಕಾಣಿಸ್ತಿದ್ಯಾ. ಆದರೆ ನಾನು ಯಾಕೆ ಈ ರೀತಿ ರೆಡಿ ಆಗಿದ್ದೀನಿ ಅಂತ ಕಾರಣನೂ ಗೊತ್ತಿರಬೇಕಲ್ಲ. ಭಾವ, ಏನ್ ಭಾವ ನೀವು ಎಲ್ರಿಗೂ ಬುದ್ಧಿ ಹೇಳೋರಾಗಿ ನೀವೇ ತಪ್ಪು ಮಾಡ್ತಾ ಇದ್ದೀರಲ್ಲ. ದಾಮಿನಿ, ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ರಘು ಯಾವತ್ತೂ ತಪ್ಪು ಮಾಡೋರಲ್ಲ ಅಂತ ನಿಂಗೆ ಗೊತ್ತು ತಾನೆ? ಗೊತ್ತಕ್ಕ, ಆದ್ರೆ ಅಖಿಲ, ದಾಮಿನಿ ಹೇಳಿದ್ದು ಆ ಅರ್ಥದಲ್ಲ. ನಿನ್ನೆ ರಾತ್ರಿ ಎಲ್ರಿಗೂ ನಾನು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ನಾನೇ ಎದ್ದು ಹೋಗ್ಲಿಲ್ಲಲ್ಲ, ಅದಕ್ಕೆ ಎದ್ದಿದ್ದೀನೋ ಇಲ್ವೋ ಅಂತ ನೋಡೋಕ್ಕೆ ದಾಮಿನಿ ಬಂದಿರಬೇಕು ಅಲ್ಲೋ ದಾಮಿನಿ? ಹೌದು, ಮತ್ತೆ ನಾನು ಒಂದು 4-5 ರೌಂಡು ವಾಕಿಂಗ್ ಮಾಡಿದ್ನಾ. ಭಾವ ಬರ್ತೀನಿ ಅಂದಿದ್ರು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ನಿಮ್ಮನ್ನು ಕರ್ಕೊಂಡು ಹೋಗಕ್ ಬಂದೆ. ಸರಿ, ಹಾಗಿದ್ರೆ ನಾನು ಹೋಗಿ ಬೇಗ ರೆಡಿಯಾಗಿ ಬರ್ತೀನಿ. ರಘು, ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ಏನು? ಅದೇ ನಾನು ಯಾವ ಕಾರಣಕ್ಕೆ ಬೇಗ ಎದ್ದು ಈ ಥರ ಎಲ್ಲ ರೆಡಿ ಆಗಿದ್ದೀನಿ ಅಂತ ನಾನು ಕೇಳಿದ್ದಕ್ಕೆ ಉತ್ತರನೇ ಕೊಟ್ಟಿಲ್ಲ. ಅಖಿಲ, ತಲೆಗೆ ಏನು ಹೊಳಿತಾ ಇಲ್ಲ. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಹೊಳಿಬೋದೇನೋ. ಬೇಗ ಬಂದ್ಬಿಡ್ತೀನಿ.
ಅಕ್ಕ ಇಷ್ಟು ಚೆಂದಾಗಿ ರೆಡಿ ಆಗಿದ್ದೀರಲ್ಲ, ಅದು ಗ್ರ್ಯಾಂಡ್ ಆಗಿ. ಏನ್ ವಿಷಯ ಅಕ್ಕ? ಏನೂ ಇಲ್ಲ ದಾಮಿನಿ. ಆದ್ರೂ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂದ್ರೆ ಏನೋ ವಿಶೇಷ ಇರಬೇಕು. ಏನು? ಗೊತ್ತಾಗ್ತಿಲ್ಲ ಅಕ್ಕ, ನೀವೇ ಹೇಳಿ ಅಕ್ಕ. ಏನೂ ಇಲ್ಲ, ಸುಮ್ಮನೆ ತುಂಬ ದಿವಸದಿಂದ ಈ ಸೀರೆ ಕಬೋರ್ಡಲ್ಲೇ ಇತ್ತು, ಈ ಒಡವೆಗಳು ಹಾಕ್ಕೊಂಡಿರಲಿಲ್ಲ, ಇವತ್ತು ಹಾಕೊಳ್ಳೋಣ ಅನ್ನಿಸ್ತು, ಹಾಕ್ಕೊಂಡೆ ಅಷ್ಟೆ. ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ ಅಕ್ಕ. ನಾನು ವಾಕಿಂಗ್ ಹೋಗಿ ಬರ್ತೀನಕ್ಕ. ಇವತ್ತು ಅತ್ತೆಮ್ಮಂಗೆ ಮಾವಂಗೆ ಏನೇನು ಅಡುಗೆಗಳು ಇಷ್ಟನೋ ಅದನ್ನೇ ಮಾಡಬೇಕು. ಚಿಕ್ಕಮಾವ, ನೀವಾದರೆ ಮಾವನ ಜೊತೆ ಹುಟ್ಟಿ ಬೆಳೆದಿರೋರು, ಅವ್ರಿಗೆ ಏನು ಇಷ್ಟ ಅಂತ ಅತ್ತೆಮ್ಮನ ಬಿಟ್ಟರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಸಮಯದಲ್ಲಿ ನಾನು ಹೋಗಿ ಅತ್ತೆಮ್ಮನ ಹತ್ರ ಕೇಳಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಅದಕ್ಕೆ ಅವ್ರಿಗೆ ಏನೇನು ಇಷ್ಟ ಅಂತ ಹೇಳ್ತೀರಾ? ನಾನು ಬರ್ಕೋತಾ ಹೋಗ್ತೀನಿ. ಪಾರು, ಅಣ್ಣಂಗೆ ಇಂಥದ್ದೇ ಇಷ್ಟ ಅಂತ ಯಾವುದೂ ಇಲ್ಲ, ಆದರೆ ತಿಂಡಿಲಿ ರುಚಿಯಾಗಿರಬೇಕು ಅಷ್ಟೇ. ಪಾರು, ಅಪ್ಪಂಗೆ ಪಾಲಕ್ ಪಲಾವ್ ಅಂದರೆ ತುಂಬ ಇಷ್ಟ, ಬರ್ಕೋ. ಪಾರು, ಅಣ್ಣಂಗೆ ಏನೇನು ಇಷ್ಟ ಅಂತ ಕೇಳಿದೆಯಲ್ಲ, ಅತ್ತಿಗೆ ಏನೇನು ಇಷ್ಟ ಅಂತ ಕೇಳಲ್ವಾ? ಅದ್ರ ಅವಶ್ಯಕತೆನೇ ಇಲ್ಲ ಚಿಕ್ಕಮಾವ. ಅತ್ತೆಮ್ಮಂಗೆ ಏನೇನು ಇಷ್ಟ ಅಂತ ಎಲ್ಲ ನನ್ನ ತಲೆಯಲ್ಲೇ ಇದೆ. ಯಪ್ಪ ದೇವ್ರೆ, ಅಕ್ಕನ ಹತ್ರ ಸತ್ಯ ಹೇಳಿದೆ ತಪ್ಪಿಸ್ಕೊಂಡು ಬರೋಷ್ಟು ನಂಗಂತೂ ಸಾಕಾಗೋಯ್ತು. ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ? ಕುಂಟೆ ಬಿಲ್ಲ ಆಡೋಕೆ ಹೋಗಿದ್ದೆ ರೀ. ಭಾವ ಇನ್ನೂ ಎದ್ದಿರ್ಲಿಲ್ಲ ಕಣ್ರಿ. ಭಾವ ಎದ್ದು ಕೂಡಲೇ ನಾವು ನೆನ್ನೆ ಮಾಡಿರೋ ಪ್ಲ್ಯಾನನ್ನೆಲ್ಲ ಮರ್ತುಬಿಟ್ಟು ಅಕ್ಕಂಗೆ ಏನಾದರೂ ವಿಶ್ ಮಾಡಿಬಿಟ್ರೆ ಸರ್ಪ್ರೈಸ್ ಪ್ಲಾನ್ ಮಾಡಿರೋದೆಲ್ಲ ಟುಸ್ಪಟಾಕಿ ಆಗ್ಬಿಡಲ್ವಾ? ಅದಕ್ಕೆ ಭಾವನ್ನ ನಾನೇ ಎಚ್ಚರ ಮಾಡಿಸಿ ಅವ್ರಿಗೆ ನಿಧಾನಕ್ಕೆ ಪ್ಲಾನ್ ಬಗ್ಗೆ ತಿಳ್ಸೋಕೆ ಹೋಗಿದ್ದೆ. ಓ, ಎರಡನ್ನೂ ಮಾಡಿದ್ಯಾ? ಆದ್ರೆ ಪಾಪ ಭಾವ ಮರ್ತು ವಿಶ್ ಮಾಡೋದಕ್ಕೆ ಹೋಗ್ಬಿಟ್ಟಿದ್ರು. ಹಬ್ಬ, ಹೇಗೋ ಮಾಡಿ ಅದನ್ನ ತಡೆದೆ. ಅಂಥದ್ರಲ್ಲೆಲ್ಲ ನೀನು ಬರೇ ಇದೆಯಾ ಬಿಡು. ಆದರೂ ಭಾವ ವಿಶ್ ಮಾಡದೆ ಸ್ನಾನಕ್ಕೆ ಹೋದ್ರು ಅಂತ ಅಕ್ಕನ ಮುಖ ಸಣ್ಣದಾಗೋಯ್ತು. ಹೌದಾ ಚಿಕ್ಕತ್ತೆ? ಪಾಪ ಅತ್ತೆಮ್ಮ ಅದೆಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ಅಕ್ಕ ಮಾತ್ರ ಅಲ್ಲ, ನನಗೂ ತುಂಬ ಬೇಜಾರಾಯಿತು. ಆದರೆ ಏನು ಮಾಡೋದು, ಅಕ್ಕನಿಗೆ ನಾವೆಲ್ಲ ಸೇರಿ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಲ್ವಾ, ಅದಕ್ಕೆ ಸಂಜೆವರೆಗೂ ನಾವೆಲ್ಲರೂ ಸುಮ್ಮನೆ ಇರಲೇಬೇಕು, ಬೇರೆ ದಾರಿನೇ ಇಲ್ಲ. ಆದರೆ ಅಕ್ಕ, ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದ ಕೂಡಲೇ ನಾನು ವಿಶ್ ಮಾಡಿಬಿಡ್ತೀನೇನೋ ಅಂತ ಅಕ್ಕ ನೋಡಿದ್ರು. ಆದರೆ ನಾನು ವಿಷಯ ಮಾಡಿದೆ, ನನಗೆ ವಿಷಯನೇ ಗೊತ್ತಿಲ್ಲ ಅನ್ನೋರ ಥರ ಸುಮ್ಮನೆ ಬಂದ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಸಂಜೆವರೆಗೂ ವೆಯ್ಟ್ ಮಾಡಲೇಬೇಕು. ಅದು ಸರಿ, ಅಡುಗೆ ಮನೇಲಿ ಏನು ನಡೀತಾ ಇದೆ? ಅದೇ ಚಿಕ್ಕತ್ತೆ, ಅತ್ತೆಮ್ಮಂಗೆ ಮಾವಂಗೆ ಏನೇನು ಇಷ್ಟ ಎಲ್ಲ ಕೇಳಿ ಪಟ್ಟಿ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ತಯಾರು ಮಾಡಬೇಕಷ್ಟೆ. ಹಾಂ, ಬೇಗ ಬೇಗ ಆಗಲಿ ಅಮ್ಮ ಪಾರು. ಅರೆ, ಇದೇನಿದು? ಇನ್ನು ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಖಾಲಿ ಆಗಿದೆ. ಅದು ಯಾವಾಗಲೂ ಖಾಲಿನೇ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಜಾಸ್ತಿ ದುಡ್ಡಿದ್ರೆ ಅದನ್ನು ತುಂಬಿಸಿ. ದಾಮಿನಿ, ನಾನು ಹೇಳಿದ್ದು ತಿಂಡಿ ಇಡೋ ಜಾಗ ಇನ್ನೂ ಖಾಲಿ ಆಗಿದೆಯಲ್ಲ ಅಂತ. ಯಾಕೆ ಇವತ್ತಿನೋ ತಿಂಡಿ ರೆಡಿ ಆಗಿಲ್ವಾ? ಇವತ್ತು ಏಕಾದಶಿ ಅಲ್ವಾ, ಅದಕ್ಕೆ ಮನೇಲಿ ನಾವೆಲ್ಲರೂ ಉಪವಾಸ. ಹೌದಾ? ಛೇ, ನಾನು ಬೇರೆ ಇವತ್ತು ಹೊರಡೆ ಹೋಗ್ಬೇಕಿತ್ತಲ್ಲ. ಸರಿ, ನಾನು ಆಚೆ ಕಡೆ ಏನಾದ್ರು ತಿನ್ಕೋತೀನಿ. ಹೌದು, ಏನು ಇತ್ತೀಚೆಗೆ ಹೊರಗಡೆ ರೌಂಡ್ಸು ಜಾಸ್ತಿ ಆಗ್ತಾ ಇದೆಯಲ್ಲ? ಎಲ್ಲ ನಿನಗೆ ಹೇಳೇ ಮಾಡಬೇಕಾ? ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. ಮೊಸರನ್ನ ತಯಾರಾಗಿದೆ, ನಿಮ್ಗೆ ಹೂ ಅಂದರೆ ಬಡಿಸ್ತೀನಿ. ಮತ್ತೇನು ಮಾಡೇ ಇಲ್ಲ ಅಂದೆ? ಹಾಗೇನಿಲ್ಲ, ಇವತ್ತು ಅಡುಗೆಗಳ ಪಟ್ಟಿ ಜಾಸ್ತಿ ಇತ್ತು, ಅದಕ್ಕೆ ಬರೀ ಮೊಸರನ್ನ ಮಾತ್ರ ಮಾಡಿದೆ. ಹೌದಾ? ಅಂಥದ್ದೇನು ವಿಶೇಷ ಇವತ್ತು? ಯಾರ್ದಾದ್ರೂ ಹುಟ್ಟುಹಬ್ಬ ಇದೆಯಾ? ಇವತ್ತು ವ್ಯಾಲೆಂಟೈನ್ಸ್ ಡೇ. ಎಂಥ ಡೇ? ಇವತ್ತು ವ್ಯಾಲೆಂಟೈನ್ಸ್ ಡೇ.
ಅಯ್ಯ ಅದ್ಯಾವ ಹಬ್ಬ? ಅದು ಹಬ್ಬ ಅಲ್ಲ, ಪ್ರೇಮಿಗಳು ಮಾತ್ರ ಖುಷಿಯಿಂದ ಆಚರಿಸೋ ದಿನ. ಇದನ್ನು ಕನ್ನಡದಲ್ಲಿ ಪ್ರೇಮಿಗಳ ದಿನ ಅಂತ ಕರೀತಾರೆ. ಓ, ಹಾಗಾದರೆ ಇವತ್ತು ನನ್ನ ಪ್ರೇಮ ಕವಿ ನನಗೇನಾದರೂ ಫೋನ್ ಮಾಡ್ಬೋದಾ? ಯಾಕೋ 3 ದಿನದಿಂದ ನಾನು ಅವ್ರಿಗೆ ಫೋನ್ ಮಾಡ್ತಿದ್ದೀನಿ, ಆದರೆ ಅವ್ರ ಫೋನು ಸ್ವಿಚ್ ಆಫ್ ಅಂತ ಬರ್ತಿದೆ. ಏನು ಸಮಾಚಾರ ಇರ್ಬೋದು? ಓಹೋ, ಈ ಹೆಂಗಸು ತನ್ನ ಪ್ರೇಮಿನ ನೆನೆಸ್ಕೊಳ್ತಾ ಇರಬೇಕು. ನೆನೆಸ್ಕೊಳ್ಳಿ ಸದ್ಯಕ್ಕೆ ಫೋನೇ ಮಾಡಲ್ಲ, ಹೊಟ್ಟೆ ಉರ್ಕೊಂಡು ಸಾಯ್ಲಿ. ಮೊಸರನ್ನ ನನಗೆ ಬೇಡ, ನಾನು ಆಚೆ ಕಡೆನೇ ಏನಾದರೂ ತಿನ್ಕೋತೀನಿ.